ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಅಜಿತ್ ಮತ್ತು ಭೂಮಿ ಮಾತಾಡ್ತಾ ಇರಬೇಕಾದ್ರೆ ನಾನು ಬರೀ 2 ಗಂಟನ್ನ ಮಾತ್ರ ಹಾಕ್ತೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ಭೂಮಿ ಕೂಡ ಹಬ್ಬ ಕೊನೆಗೂ ಈ ಸಮಸ್ಯೆಗೆ ಪರಿಹಾರ ಸಿಕ್ತು ಅಲ್ವಾ, ಅದೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಪ್ಪು ಕೂಡ ಬರ್ತಾಳೆ. ಬಂದ್ಬಿಟ್ಟು ಭೂಮಿ ಮದುವೆ ಆಗೋ ತನೂ ಕೂಡ ಅಜಿತ್ ಜೊತೆ ಮಾತಾಡಬಾರ್ದು ಅಂತ ಹೇಳಿದ್ದೀವಿ ತಾನೆ, ಮತ್ತೆ ಬಂದು ನೀನು ಅಜಿತ್ ಹತ್ರ ಮಾತಾಡ್ತಾ ಇದೆಯಲ್ವಾ ಅಂತ ಹೇಳ್ತಾಳೆ. ಅಲ್ವೋ ಅಜಿತ್, ನಮ್ಮ ಹುಡುಗಿ ಹತ್ರ ಏನು ನಿಂದು ಮಾತು, ಮದುವೆ ಆದಮೇಲೆ ನೀವಿಬ್ಬರು ಎಷ್ಟು ಬೇಕಿದ್ರೂ ಮಾತಾಡ್ಕೊಳ್ಳಿ, ಇವಾಗ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಆಯ್ತಮ್ಮ ನಿಮ್ಮ ಹುಡುಗಿನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಅಪ್ಪು ಕೂಡ ಭೂಮಿನ ಕರ್ಕೊಂಡು ರೂಮ್ಗೆ ಬರ್ತಾಳೆ. ಆವಾಗ ಅಜಿತ್ಗೆ ಅನುಮಾನ ಬರುತ್ತೆ, ಅಲ್ಲ ನಿಜವಾಗ್ಲೂ ಕೂಡ ಇವಳು ಬಂದು ಭೂಮಿನ ಕರ್ಕೊಂಡು ಹೋಗೋದು ಅಂದರೆ ಏನು, ಇವಳು ಬದಲಾಗಿದ್ದಾಳ ಇಲ್ವಾ, ಆಗಿದ್ರೆ ಇವಳೇನಾದರೂ ಮದುವೆ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿದಳೋ ಹೇಗೋ ಒಟ್ಟಿನಲ್ಲಿ ಮದುವೆ ನಿಂತರೆ ಸಾಕು, ಅದು ಆಗಿಲ್ಲ ಅಂದರೆ ನಾನು ಹೇಗಿದ್ರು ಭೂಮಿಗೆ 2 ಗಂಟೆನ ಮಾತ್ರ ಹಾಕ್ತೀನಿ, ಅಲ್ಲಿಗೆ ಅಮ್ಮನ ನಂಬಿಕೆನೂ ಕೂಡ ಉಳಿಯುತ್ತೆ, ನಮಗೂ ಕೂಡ ನೆಮ್ಮದಿ ಇರುತ್ತೆ ಅಂತ ಅಜಿತ್ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ಅಪ್ಪು ಕೂಡ ಭೂಮಿ ಹತ್ರ ನೋಡು, ಯಾವುದೇ ಕಾರಣಕ್ಕೂ ಅಜಿತ್ ಮಾತಾಡೋಕ್ಕಾಗಲಿ ನಿನ್ನ ಮೀಟ್ ಮಾಡೋಕ್ಕಾಗಲಿ ಕರೆದ್ರೆ ನೀನು ಹೋಗ್ಬೇಡ ಅಂತ ಹೇಳ್ತಾಳೆ. ಅವಾಗಲೇ ಈ ಕಡೆ ಅಪ್ಪು ಮತ್ತು ಅಂಜಲಿ ಇಬ್ಬರು ಕೂಡ ಇಲ್ಲಿ ಭೂಮಿಗೆ ಎಳ್ನೀರನ್ನ ಕೊಟ್ಬಿಟ್ಟು ಅದರಲ್ಲಿ ಮದ್ಬರೋ ಔಷಧಿನೂ ಕೂಡ ಹಾಕಿರ್ತಾರೆ. ಅದನ್ನು ಈಗ ಅಂಜಲಿ ತೊಗೊಂಡು ಬರ್ತಾಳೆ. ಭೂಮಿ ತಗೋ ಅಂತ ಹೇಳಿದ ತಕ್ಷಣ ಅಯ್ಯೋ ಇದೆಲ್ಲ ಯಾಕೆ ಅಂತ ಹೇಳ್ತಾಳೆ. ಅಯ್ಯೋ ಇದನ್ನು ನಾನು ಕಳಿಸಿಲ್ಲ, ನಮ್ಮಮ್ಮ ಕಳಿಸಿರೋದು, ಕುಡಿ ಅಂತ ಹೇಳಿದಾಗ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಇರು ನಮ್ಮ ಅಮ್ಮಗೆ ಹೋಗಿ ಹೇಳ್ತೀನಿ, ಅಮ್ಮ ನೀನು ಎದುರುಗಡೆ ಇದ್ದಾಗ ಮಾತ್ರ ಅಮ್ಮ ಅಂತ ಹೇಳ್ತಾಳೆ. ಆದರೆ ನೀನು ಎಳ್ನೀರು ಕೊಟ್ಟು ಕಳಿಸಿದ್ರೆ ಭೂಮಿ ಡೌಟ್ ಪಟ್ಟು ಕುಡಿಲಿಲ್ಲ ಅಂತ ಹೇಳ್ತೀನಿ ಅಂತ ಅಂಜಲಿ ಹೇಳಿದ ತಕ್ಷಣ ಅಯ್ಯೋ ಆ ಥರ ಏನಿಲ್ಲ ಅಂಜು, ದೇವಯಾನಿ ಅಮ್ಮನ ನಾನು ಬರೀ ಮಾತಿಗೆ ಅಮ್ಮ ಅಂತ ಹೇಳಲ್ಲ, ಮನಸ್ಸಿದ್ದನು ಕೂಡ ಅಮ್ಮ ಅಂತ ಒಪ್ಕೊಂಡಿದ್ದೀನಿ, ಅವರು ವಿಷ ಕೊಟ್ಟರು ಕೂಡ ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಆ ಎಳ್ನೀರನ್ನ ಕುಡಿತಾಳೆ. ಕುಡಿತಾ ಇರಬೇಕಾದ್ರೇ ತಲೆ ಸುತ್ತು ಬಂದು ಪ್ರಜ್ಞೆ ಹೋಗ್ಬಿಡುತ್ತೆ. ಅವಾಗ ಭೂಮಿನ ಕರ್ಕೊಂಡೋಗಿ ಯಾರಿಗೂ ಕೂಡ ಕಾಣಿಸ್ತಿರೋ ಹಾಗೆ ಕೂರಿಸ್ಬಿಡ್ತಾರೆ. ಈ ಕಡೆ ಅಂಜಲಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅಂತೂ ನಾನು ಅಂದ್ಕೊಂಡಿರೋ ಕೆಲಸ ಶುರುವಾಯಿತು, ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾನು ಅಜಿತ್ನ ಮದುವೆ ಆಗ್ಬಿಡ್ತೀನಿ ಅಂತ ಅಂಜು ಹೇಳ್ತಾ ಇರಬೇಕಾದ್ರೆ ಹೌದು ಕಣೆ, ಇಷ್ಟು ದಿನ ನೀನು ಕಂಡಿರೋ ಕನಸು ನನಸಾಗ್ತಾ ಇದೆ ಅಂತ ಅಪ್ಪು ಕೂಡ ಹೇಳ್ತಾಳೆ. ಅದೇ ಟೈಮಿಗೆ ಹೊರಗಡೆ ಮನಸ್ವಿನಿ ಅಂದರೆ ಅಶ್ವಿನಿ ನಿಂತ್ಕೊಂಡು ಎಲ್ಲದನ್ನೂ ಕೂಡ ನೋಡಿ ಕೇಳಿಸ್ಕೊಂಡಿರ್ತಾಳೆ. ನೀವೇನೇ ತಿಪ್ಪುರ್ಲಾಗ ಹಾಕಿದ್ರೂ ಕೂಡ ಅಜಿತ್ನ ಮದುವೆ ಆಗೋದು ಈ ಮನಸ್ವಿನಿನೇ, ಇಷ್ಟೆಲ್ಲ ಮಾಡಿರೋಳಿಗೆ ಅಜಿತ್ನ ಮದುವೆ ಆಗೋದು ಕೂಡ ಗೊತ್ತು ಅಂತ ಹೇಳ್ಬಿಟ್ಟು ನಗ್ತಾ ಇಲ್ಲಿ ದೇವ್ರ ಹತ್ರ ಬರ್ತಾಳೆ. ಅಲ್ಲಿ ಪೂಜೆ ಕೂಡ ಶುರುವಾಗಿರುತ್ತೆ. ಗುರುಗಳು ಪೂಜೆ ಎಲ್ಲ ಆದಮೇಲೆ ಈ ತೀರ್ಥನ ತಗೊಂಡೋಗಿ ಭೂಮಿಗೆ ಕುಡಿಸಿ ಅಂತ ಹೇಳ್ತಾರೆ. ಸಂಗೀತ ಅದನ್ನು ತಗೊಂಡು ಹೋಗ್ತಾ ಇರಬೇಕಾದ್ರೆ ಅಶ್ವಿನಿಗೆ ಅಲ್ಲಿ ಭೂಮಿ ಇಲ್ಲ ಅನ್ನೋದು ಗೊತ್ತಿರುತ್ತೆ. ಅಯ್ಯೋ ಅತ್ತೆ ನಾನೇ ತಗೊಂಡೋಗ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಆ ತೀರ್ಥನ ತಗೊಂಡು ಬರ್ತಾಳೆ. ಆದರೆ ಅದರಲ್ಲಿ ಮದ್ದು ಬರೋ ಪೌಡರ್ನ ಇವಳು ಕೂಡ ಹಾಕ್ತಾಳೆ. ಯಾಕೆ ಅಂದರೆ ಇವಾಗ ಭೂಮಿ ಜಾಗದಲ್ಲಿ ಅಂಜಲಿ ಇದ್ದಾಳೆ ಅನ್ನೋ ಸತ್ಯ ಮನಸ್ವಿನಿಗೂ ಕೂಡ ಗೊತ್ತಿರುತ್ತೆ. ಇನ್ನು ಅಪ್ಪು ಮತ್ತು ಅಂಜಲಿ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಶ್ವಿನಿ ಕೂಡ ಬರ್ತಾಳೆ. ಬಂದಿದ ತಕ್ಷಣ ಅಯ್ಯೋ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಭೂಮಿ ಹಾಕಿರೋ ಮುಸುಗುನ ತಗೊಂಡು ಅಂಜಲಿಗೆ ಹಾಕಿ ಕೂರಿಸ್ಬಿಡ್ತಾಳೆ. ಹಾಗೆ ಎಳ್ನೀರು ಕೂಡ ಬಿಸಾಕ್ಬಿಡ್ತಾಳೆ. ಹೋಗಿ ಡೋರ್ ಓಪನ್ ಮಾಡಿದರೆ ಅಲ್ಲಿ ಮನಸ್ವಿನಿ. ಓ ಮನಸ್ವಿನಿ ನೀನ ಬಾ ಅಂತ ಅಪ್ಪು ಕರೆದಿದ ತಕ್ಷಣ ನಿಮ್ಮನ್ನ ಅಜ್ಜಿ ಕರೀತಾ ಇದ್ದಾರೆ, ಬೇಗ ಹೋಗ್ಬೇಕಂತೆ ಅಂತ ಹೇಳಿದ ತಕ್ಷಣ ಏನು ಅಜ್ಜಿನ, ಅಯ್ಯೋ ಇಲ್ಲಿ ನಾನು ಭೂಮಿ ನೋಡ್ಕೊಳ್ತಾ ಇರ್ತೀನಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾಳೆ. ಪರವಾಗಿಲ್ಲ ನಾನೇ ಭೂಮಿನ ನೋಡ್ಕೊಳ್ತೀನಿ, ನೀವು ಹೋಗಿ ಅದೇನಂತ ಕೇಳ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅಪ್ಪನ ಕಳಿಸ್ಬಿಡ್ತಾಳೆ. ಅವಾಗ ಮನಸ್ವಿನಿ ಬೇಕು ಅಂತಾನೆ ನಾಟಕ ಮಾಡಿಕೊಂಡು ಗುರುಗಳು ಇಲ್ಲಿ ತೀರ್ಥನ ಕಳಿಸಿದ್ದಾರೆ, ಭೂಮಿ ಇದು ನೀನು ಕುಡಿಬೇಕಂತೆ ತಗೋ ಅಂತ ಹೇಳ್ಬಿಟ್ಟು ಆ ತೀರ್ಥನ ಇಲ್ಲಿ ಅಂಜಲಿಗೆ ಕುಡಿಸ್ತಾ ಇರಬೇಕಾದ್ರೆ ಅವಳಿಗೂ ಕೂಡ ಪ್ರಜ್ಞೆ ಹೋಗ್ತಾ ಇರುತ್ತೆ. ಆವಾಗ ನಾಟಕ ಮಾಡಿಕೊಂಡು ಭೂಮಿ ಏನು ಗೊತ್ತಾ, ಇನ್ನು ಸ್ವಲ್ಪ ತಲ್ಲಿ ಅಜಿತ್ ಜೊತೆ ನೀನು ಮದುವೆ ಆಗುತ್ತೆ, ನೀನು ಫಸ್ಟ್ ಟೈಮ್ ಮದುವೆ ಆದಾಗ ಯಾರೂ ಕೂಡ ನೋಡಿಲ್ಲ, ಆದರೆ ಈ ಸತಿ ಎಲ್ಲರೂ ಕೂಡ ಮದುವೆ ನೋಡ್ತಾರೆ, ಆದರೆ ನಿನ್ನ ಜೊತೆ ಅಲ್ಲ, ನೀನು ಇವಾಗ ಪ್ರಜ್ಞೆ ತಪ್ಪಿ ಬೀಳ್ತೀಯ, ನಾನು ಅಂಜಲಿನ ಕರ್ಕೊಂಡೋಗಿ ಅಜಿತ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಇಲ್ಲಿ ಅಂಜುಗೆ ಡೌಟ್ ಬರಬಾರ್ದು ಅಂತ ನಾಟಕ ಮಾಡ್ತಾ ಇರ್ತಾಳೆ. ಯಾಕೆ ಅಂದರೆ ಅಲ್ಲಿ ಅಂಜಲಿ ಇರೋ ಸತ್ಯ ಅಶ್ವಿನಿಗೆ ಗೊತ್ತು ಅನ್ನೋದು ಅಂಜಲಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅವಳ ಮೇಲೆ ಏನೂ ಡೌಟ್ ಬರಬಾರ್ದು ಅಂತ ಅಶ್ವಿನಿ ಬೇಕು ಅಂತಲೇ ಅಂಜಲಿ ಮುಂದೆ ಇದೆಲ್ಲದನ್ನೂ ಕೂಡ ಹೇಳಿರ್ತಾಳೆ. ಕೇಳಿಸ್ಕೊಂಡಿದ್ದ ತಕ್ಷಣ ಅಂಜಲಿ ಕೂಡ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾಳೆ. ಇವಾಗ ದೇವಯಾನಿ ಅಂಜಲಿನ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಅದೇ ಟೈಮಿಗೆ ಮನಸ್ವಿನಿ ಅಂಜಲಿನೂ ಕೂಡ ಭೂಮಿ ಇರೋ ಜಾಗಕ್ಕೆ ಕೂರಿಸ್ಬಿಟ್ಟು ಅಲ್ಲಿ ಭೂಮಿ ಥರ ಅವಳು ಕೂಡ ಮುಸುಗಾಕೊಂಡು ಕೂತ್ಬಿಡ್ತಾಳೆ. ಆದರೆ ಅದು ದೇವಯಾನಿಗೆ ಗೊತ್ತಿರೋದಿಲ್ಲ. ಅದೇ ಟೈಮಿಗೆ ಸತ್ಯಣ್ಣ ಕೂಡ ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಅದು ಭೂಮಿನ ಹೌದು ಅಲ್ವೋ ಅಂತ ಮುಸುಗೊಳಗೆ ನೋಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಆಗ್ತಾ ಇರಲ್ಲ. ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ಏನೋ ಒಂದು ಎಡವಟ್ಟಾಗಿರುತ್ತೆ. ಯಾಕೆ ಅಂದರೆ ಕೊನೆಗೆ ತಾಳಿ ಕಟ್ಟೋದು ಅಜಿತ್ ಭೂಮಿಗೇನೆ. ಇವಾಗ ದೇವಯಾನಿ ಭೂಮಿನ ಕರ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ಗುರುಗಳಿಗೆ ಗೊತ್ತಿರುತ್ತೆ ಯಾರೋ ಅಜಿತ್ ಮತ್ತು ಭೂಮಿನ ದೂರ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಆ ಮಗುನ ಕಾಪಾಡು ಅಂತ ದೇವ್ರ ಹತ್ರ ಇಲ್ಲಿ
ಗುರುಗಳು ಕೇಳ್ತಾ ಇರಬೇಕಾದ್ರೆ ದೇವಯಾನಿ ಕೂಡ ಇಲ್ಲಿ ಭೂಮಿನೋ ಅಂಜಲಿನೋ ಮನಸ್ವಿನಿನೋ ಮೂವರಲ್ಲಿ ಯಾರನ್ನ ಕರ್ಕೊಂಡು ಬರ್ತಾ ಇದ್ದಾಳೆ ಅಂತ ಅವಳಿಗೆ ಕೂಡ ಗೊತ್ತಿರೋದಿಲ್ಲ. ಕರ್ಕೊಂಡು ಬಂದು ಅಜಿತ್ ಪಕ್ಕ ಕೂರಿಸಿರ್ತಾಳೆ. ಇನ್ನು ಗುರುಗಳು ಇಲ್ಲಿ ಯಾಕಮ್ಮ ಮುಸುಗು ಹಾಕಿದ್ಯಾ ಅಂತ ಕೇಳಿದ ತಕ್ಷಣ ಇದನ್ನ ಹೇಳಿದ್ದು ನಿಮ್ಮ ಶಿಷ್ಯಂದಿರೆ ಏನೋ ದೋಷ ಇದೆ ಅಂತೆ, ಅದಕ್ಕೆ ಮುಸುಗು ಹಾಕಿನೇ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಸಂಗೀತ ಹೇಳಿದ ತಕ್ಷಣ ಗುರುಗಳಿಗಂತೂ ತುಂಬಾನೇ ಕೋಪ ಬರುತ್ತೆ. ಹಾಗಿದ್ರೆ ಇದರಲ್ಲಿ ಶಿಷ್ಯನು ಕೂಡ ಇದೇನೆ ಅಂತ ಗೊತ್ತಾಗಿ ಗುರುಗಳು ತುಂಬಾನೇ ಕೋಪ ಮಾಡಿಕೊಂಡು ಶಿಷ್ಯನ ನೋಡ್ತಾ ಇರ್ತಾರೆ. ಅವಾಗ ಅವನಂತೂ ತುಂಬಾ ಭಯ ಪಡ್ತಾ ಇರ್ತಾನೆ. ಇನ್ನು ಭೂಮಿ ಮತ್ತೆ ಅಜಿತ್ ಮದುವೆ ಕಾರ್ಯನೂ ಕೂಡ ಶುರುವಾಗುತ್ತೆ. ಇಬ್ರು ಕೂಡ ಜಾಗ ಬದಲಾಯಿಸ್ಕೊಳ್ತಾರೆ. ಇವಾಗ ಒಬ್ರಿಗೊಬ್ರು ಹೂವಿನ ಹಾರನ ಬದಲಾಯಿಸಿ ಅಂತ ಹೇಳಿದ ತಕ್ಷಣ ಈ ಕಡೆ ದೇವಯಾನಿ ಅಪ್ಪು ಅಂತೂ ತುಂಬಾನೇ ಖುಷಿಯಾಗಿರ್ತಾರೆ. ಯಾಕೆ ಅಂದರೆ ಅಲ್ಲಿ ಕೂತಿರೋದು ಅಂಜಲಿ ಅಂತ ಅಂದ್ಕೊಂಡು ಅವರಂತೂ ಫುಲ್ ಖುಷಿಯಾಗಿ ಮದುವೆನ ಮಾಡ್ತಾ ಇರ್ತಾರೆ. ಅಜಿತ್ ಮತ್ತೆ ಭೂಮಿ ಇಬ್ಬರು ಕೂಡ ಹೂವಿನ ಹಾರನ ಬದಲಾಯಿಸ್ಕೊಳ್ತಾರೆ. ಆಮೇಲೆ ಗುರುಗಳು ಇಬ್ಬರಿಗೂ ಕೂಡ ದೇವ್ರ ಹತ್ರ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಅಜಿತ್ ಮತ್ತೆ ಭೂಮಿ ಬೇಡ್ಕೊಂಡಿದ್ದ ತಕ್ಷಣ ಸರಿ ಇವಾಗ ತಾಳಿ ಕಾರ್ಯ ಶುರುವಾಗ್ಲಿ ಅಂತ ಹೇಳಿ ಗಟ್ಟಿ ಮೇಳ ಅಂತ ಹೇಳ್ತಾರೆ. ಅಜಿತ್ ಕೂಡ ಇಲ್ಲಿ ಭೂಮಿಗೆ ತಾಳಿ ಕಟ್ಟಕ್ಕೆ ಹೋಗ್ತಾನೆ. ಆದ್ರೆ ಅವನು ಅನ್ಕೊಂಡಿರೋ ಹಾಗೆ 2 ಗಂಟನ್ನ ಕಟ್ಟೋಕ್ಕಾಗೋದಿಲ್ಲ. ಕೊನೆಗೂ ಕೂಡ ಅಜಿತ್ ಭೂಮಿಗೆ 3 ಗಂಟನ್ನ ಕಟ್ಟೇ ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಸತ್ಯಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಅಜಿತ್ ಮತ್ತೆ ಭೂಮಿ ಮಾತಾಡೋದಷ್ಟನ್ನು ಕೂಡ ಸತ್ಯಣ್ಣ ಸೈಡಿಗೆ ನಿಂತ್ಕೊಂಡು ಕೇಳಿಸ್ಕೊಂಡಿರ್ತಾರೆ. ಅಂತೂ ಕೂಡ ನಾನು ಅನ್ಕೊಂಡಿರೋ ಕೆಲಸ ಆಯ್ತು ಅಂತ ಸತ್ಯಣ್ಣ ಅಂತೂ ತುಂಬಾ ಖುಷಿ ಪಡ್ತಾ ಇರಬೇಕಾದ್ರೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಮದುವೆನ ಮಾಡ್ಕೊಂಡೇ ಬಿಡ್ತಾರೆ. ಮದುವೆ ಎಲ್ಲ ಆದಮೇಲೆ ಗುರುಗಳ ಹತ್ರ ಆಶೀರ್ವಾದನೂ ಕೂಡ ತಗೊಳ್ತಾರೆ. ಸರಿ ಅಮ್ಮ ಆಯಿತು, ಇವಾಗ ಪೂಜೆನೂ ಕೂಡ ಮುಗೀತು, ಮದುವೆನೂ ಕೂಡ ಆಯಿತು, ಇವಾಗ ನೀನು ಮುಸುಗುನ ತೆಗಿಬೋದು ಅಂತ ಗುರುಗಳು ಹೇಳಿದ ತಕ್ಷಣ ಈ ಕಡೆ ಅಜಿತ್ ಪಕ್ಕ ನಿಂತಿರೋ ಭೂಮಿ ಕೂಡ ಮುಸುಗುನ ತೆಗಿಯೋಕೆ ಹೋಗ್ತಾಳೆ. ಆದರೆ ದೇವಯಾನಿ ಅಪ್ಪು ಅಂತೂ ಫುಲ್ ಖುಷಿಯಾಗಿ ಇನ್ನೇನು ಅಂಜಲಿನೇ ಮದುವೆ ಆಗಿರೋದು ಎಲ್ಲರೂ ಇವಾಗ ನೋಡ್ತಾರೆ ಅಂತ ದೇವಯಾನಿ ಖುಷಿ ಪಡ್ತಾ ಇರಬೇಕಾದ್ರೆ ಮುಸುಗುನ ತೆಗ್ದಿದ ತಕ್ಷಣ ಅಲ್ಲಿರೋದು ಭೂಮಿನ ನೋಡಿಬಿಟ್ಟು ಒಂದೇ ಕ್ಷಣಕ್ಕೆ ಶಾಕ್ ಆಗುತ್ತೆ. ಆದರೆ ಸಂಗೀತ ಅವ್ರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಹಾಗಿದ್ರೆ ಸತ್ಯಣ್ಣ ನಿಜವಾಗ್ಲೂ ಭೂಮಿನ ಕಾಪಾಡಿರೋ ಸತ್ಯನ ಅಜಿತ್ ಮುಂದೆ ಹೇಳ್ತಾರ ಅಂತ ನೋಡಬೇಕು. ಇವತ್ತಿನ ಎಪಿಸೋಡ್ಗಿಂತ ನಾಳಿನ ಎಪಿಸೋಡು ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.